ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಡೆಲಿವರಿ ಆಯಿತು, ಪಾಪುನ ಬೊಮ್ಮೆನಹಳ್ಳಿಗೆ ಬಿಟ್ಟು ಬಂದಿದ್ದು ಆಯಿತು, ಅಲ್ಲಿಗೆ ನನ್ನ ಕೆಲಸ ಮುಗೀತು ಅಂತ ಈಗ ವಾಪಸ್ ಚಿಂತಾಮಣಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ನಮ್ಮ ಆಂಟಿಯರು ಬರ್ತಾ ಇದ್ದಾರೆ, ಮುಂದೆ ಅಮ್ಮ ಕೂತಿದ್ದಾರೆ, ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ. ಇವರೆಲ್ಲರೂ ನನ್ನನ್ನು ಚಿಂತಾಮಣಿಗೆ ಬಿಟ್ಟು ಬರೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಯಾಕಂದರೆ 27th ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಅದಕ್ಕೂ ಕೂಡ ಇದ್ದಂಗೆ ಆಗತ್ತೆ ಅಂತ. ಸೊ ನನ್ನ ಸ್ವಲ್ಪ ಶಾಪಿಂಗ್ ಇತ್ತು ತುಮಕೂರಲ್ಲಿ ಅಂದ್ಬಿಟ್ಟು ಈಗ ಎಸ್ ಮಾಲ್ ಹತ್ರ ನಾನು ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀನಿ. ಒಳಗಡೆ ಹೋಗ್ಬಿಟ್ಟು ನೋಡಬೇಕು ನಾನು ಅಂದ್ಕೊಂಡಿರೋದು ಸಿಗುತ್ತಾ ಇಲ್ವಾ ಅಂತ. ಸೊ ನಾವೀಗ ತುಮಕೂರಲ್ಲಿರೋ ಅಂಥ ಎಸ್ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಅವರು ಯಾರು ಮಾಲ್ ನೋಡಿಲ್ಲ ಅಂತ ನಾವು ಬರ್ತೀವಿ ಅಂತ ಬಂದಿದ್ರು. ಇವಳನ್ನ ನನ್ನ ತಮ್ಮ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ತುಂಬಾ ಬಟ್ಟೆ ಅಂಗಡಿಗಳೇ ಜಾಸ್ತಿ ಇದ್ದಿದ್ದು, ಬೇರೆ ಇನ್ಯಾವುದೂ ಇರಲಿಲ್ಲ. ಆ್ಯಕ್ಚುಲಿ ನಾನು ಡ್ರೆಸ್ ತೊಗೊಳಕ್ಕೆ ಅಂತ ಹೋಗಿರಲಿಲ್ಲ, ಬಟ್ ಅಲ್ಲಿ ನೋಡಬೇಕಾದ್ರೆ ನನಗೊಂದು ಡ್ರೆಸ್ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ಅದನ್ನು ತೊಗೊಂಡು ಬಂದೆ. ಅದಾದಮೇಲೆ ನಮ್ಮ ಆಂಟಿಯರನ್ನ ನೋಡಬೇಕಾಗಿತ್ತು. ಆ ಎಸ್ಕಲೇಟ್ರಲ್ಲಿ ಬರೋದಕ್ಕೆ ತುಂಬ ಹೆದರ್ಕೊಳ್ತಾ ಇದ್ರು. ಬನ್ನಿ ಬನ್ನಿ ಅಂತ ಕರೆದ್ರೂ ಬರ್ತಾ ಇರಲಿಲ್ಲ. ಕಡೆಗೆ ನಮ್ಮ ಆಂಟಿಯರಿಬ್ಬರು ಬಂದರು. ನಾನು ಎಷ್ಟೇ ಟ್ರೈ ಮಾಡಿದ್ರು ನಮ್ಮಮ್ಮ ಅಂತೂ ಬರಲಿಲ್ಲ, ಅದರಲ್ಲಿ ಸ್ಟೆಪ್ಸಿಂದನೇ ಬಂದರು. ಈಗ ತುಮಕೂರನ್ನ ಬಿಡ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲಾದರೂ ನೋಡೋಣ ಅಂತ ಬರ್ತಾ ಇದ್ವಿ. ನಾವು ಬಂದಿದ್ದೀಗ ಚಿಕ್ಕಬಳ್ಳಾಪುರದಲ್ಲಿ ಟೈಟನ್ ವಾಚ್ ಹತ್ರ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಇಬ್ರಿಗೂ ಕಪಲ್ ವಾಚ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಒಂದೇ ಥರ ವಾಚ್ ಇದ್ದರೆ ಚೆನ್ನಾಗಿರುತ್ತೆ, ಅದರಲ್ಲೂ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಹುಡುಕ್ತಾ ಇದ್ದೆ. ಆನ್ಲೈನಲ್ಲಿ ತರಿಸೋದಕ್ಕೆ ನಂಗೆ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಡೈರೆಕ್ಟಾಗಿ ನೋಡಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ತೊಗೊಂಬರೋಣ ಅಂತ. ಕಲೆಕ್ಷನ್ಸ್ ಸ್ವಲ್ಪ ಕಮ್ಮಿನೇ ಇದ್ವು. ಫೈನಲ್ ಆಗಿ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಸೊ ಊರಿಂದ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ನಾಳೆ ಸೋಮವಾರ ಆಗಿರೋದ್ರಿಂದ ಯಾರು ನಾನ್ ವೆಜ್ ತಿನ್ನಲ್ಲ ಅಂತ ಪಾರ್ಟಿ ಡಿನ್ನರ್ ಇವತ್ತೇನೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇವಾಗ ಡಿನ್ನರ್ಗೆ ಅಂದ್ಬಿಟ್ಟು ಕೈವಾರದ ಹತ್ರ GK ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಆ್ಯನಿವರ್ಸರಿ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಅಡ್ವಾನ್ಸ್ ಹ್ಯಾಪಿ ಆ್ಯನಿವರ್ಸರಿ. ಜನ ಜಾಸ್ತಿ ಇದ್ದಿದ್ರಿಂದ 2 ಕಾರಲ್ಲಿ ಬಂದ್ವಿ, ಪ್ರತಿ ಕಾರು ಮತ್ತು ನಮ್ಮ ಕಾರಲ್ಲಿ. ಅತ್ತೆ ಮಾವ ಜಲ್ಜಕ್ಕ ಹನಿ ಎಲ್ಲರೂ ಕೂಡ ಬಂದಿದ್ರು. ಈಗ ರೆಸಾರ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನಾವೇನು ರೂಮ್ಸ್ ಎಲ್ಲ ಏನು ಬುಕ್ ಮಾಡಿರಲಿಲ್ಲ, ಜಸ್ಟ್ ರೆಸ್ಟೋರೆಂಟಿಗೆ ಅಂತಾನೆ ಹೋಗಿದ್ದು ಊಟಕ್ಕಷ್ಟೇ. ಅಲ್ಲಿರೋರ್ಗೆಲ್ಲರಿಗೂ ಬೊಫೆ ಸಿಸ್ಟಮ್ ಎಲ್ಲ ರೆಡಿ ಮಾಡಿದ್ರು. ನಾವಿಲ್ಲಿಗೆ ಆಲ್ರೆಡಿ 4ನೇ ಸಲನೋ 5ನೇ ಸಲನೋ ಬರ್ತಾ ಇರೋದು. ನಾವು ಟ್ರೀಟ್ ಅಂದರೆ ಆಲ್ಮೋಸ್ಟ್ ಇದೇ ರೆಸಾರ್ಟಿಗೆ ಬರ್ತೀವಿ. ಸೊ ಈಗ ಡಿನ್ನರ್ ಟೈಮ್, ಎಲ್ಲರೂ ಡಿನ್ನರ್ ಮಾಡ್ತಾ ಇದ್ದೀವಿ. ಊಟ ಆಯಿತು, ಸ್ವಲ್ಪ ಹೊತ್ತು ಹಾಗೇನೆ ವಾಕ್ ಮಾಡೋಣ ಅಂತ ಆಚೆ ಬಂದ್ವಿ. ನೈಟ್ ಟೈಮ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಹಾಗೆ ಸ್ಲಿಪ್ಪರ್ ಬಿಟ್ಬಿಟ್ಟು ಆ ಹುಲ್ಲಿನ ಮೇಲೆ ನಡೀತಾ ಇದ್ದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೀವಿ. ಇದೇ GK ಹಿಲ್ ವ್ಯೂ ರೆಸಾರ್ಟ್. ತುಂಬಾ ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡಿರೋರು ಕ್ಯಾಂಪ್ ಫೈರನ್ನು ಮಾಡ್ತಾಯಿದ್ರು. ನೋಡ್ಬೋದು, ಅಲ್ಲಿ ಮ್ಯೂಸಿಕನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಾಂಗ್ ಕೇಳಿದ ತಕ್ಷಣ ಇವಳು ಇಲ್ಲೇನೆ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಸೊ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು. ಹೊರಗಡೆ ಹೋದಾಗ ಅವಳನ್ನ ಒಂದು ಕಡೆ ಕೂರ್ಸೋದೇ ಕಷ್ಟ. ಸೊ ಓಡಾಡಿಸ್ಕೊಂಡು ಜಲ್ಜಕ್ಕ ಅವಳಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಯಾಕಂದರೆ ನಾವು ಒಳಗಡೆ ಊಟ ಮಾಡಬೇಕಾದ್ರೆ ಅವಳು ಏನೂ ತಿಂದಿರಲಿಲ್ಲ, ಆಚೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ಲು. ಅಲ್ಲೇ ಕೂಡ ಸೆಲೆಬ್ರೇಷನನ್ನು ಪ್ಲ್ಯಾನ್ ಮಾಡಿದ್ರು. ಸರ್ಪ್ರೈಸ್ ಆಗಿ ಜಲ್ಜಕ್ಕ ಮತ್ತು ಹನಿ ಇಬ್ರೂ ಕೇಕನ್ನು ತೊಗೊಂಬಂದಿದ್ರು. ನಾವು ಆ್ಯಕ್ಚುಲಿ ನಾಳೆ ಕಟ್ ಮಾಡಬೇಕು ಅಂದ್ಕೊಳ್ತಾ ಇದ್ವಿ, ಅವ್ರು ಎಲ್ಲರೂ ಇದ್ದಾರೆ ಅಂತ ಇವತ್ತೇ ಸೆಲೆಬ್ರೇಟ್ ಮಾಡಬೇಕು ಅಂದರು. ಸೊ ಕೇಕ್ ಕಟ್ಟಿಂಗ್ ಕೂಡ ಇವತ್ತೇ ಮುಗಿಸ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದು. ಅದು ಇಲ್ಲದೆ ಈ ಸಿಚುವೇಶನಲ್ಲಿ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಆಚೆ ಹೋಗಿ ಅಂತ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಫಸ್ಟ್ನೇ ಆ್ಯನಿವರ್ಸರಿಗೆ ನಾನು ಐರಾಗೆ ಕನ್ಸೀವ್ ಆಗಿದ್ದೆ, 3 months ಅವಾಗ. ಸೊ ಈಗ 4th ಇಯರ್ಗೆ ಮತ್ತೆ ನಾವು 4 ಜನ ಆಗ್ತಾ ಇದ್ದೀವಿ ಅನ್ನೋದೊಂದು ಖುಷಿ. ಇನ್ನೊಂದು ಏನಪ್ಪ ಅಂದರೆ ಯಾವಾಗ್ಲೂ ಆ್ಯನಿವರ್ಸರಿಗೆ ಅತ್ತೆ ಮಾವ ಇರ್ತಾಯಿದ್ರು, ಇಲ್ಲ ಅಂದರೆ ಅಪ್ಪ ಅಮ್ಮ ಇರ್ತಾಯಿದ್ರು.
ಈ ಸಲ ಎರಡೂ ಫ್ಯಾಮಿಲಿ ಒಟ್ಟಿಗೆ ಇದ್ದು ಸೆಲೆಬ್ರೇಟ್ ಮಾಡಿದ್ದು ಅದು ಇನ್ನೂ ಒಂಥರದ ಖುಷಿ. ಅದರಲ್ಲೂ ಅವಳಿಗಂತೂ ಐರಾಗೆ ಸೆಲೆಬ್ರೇಷನ್ ಅಂದರೆ ತುಂಬಾ ಇಷ್ಟ. ಸೊ ಅವಳು ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಈಗ ನಾವು ನಮ್ಮ 4th ಆ್ಯನಿವರ್ಸರಿಯ ಕೇಕನ್ನು ಕಟ್ ಮಾಡ್ತಾ ಇದ್ದೀವಿ. ಅವರು ಸ್ಯಾಟರ್ಡೇನೇ ನನ್ನ ಬಿಟ್ಬಿಟ್ಟು ರಿಟರ್ನ್ ಆಗೋ ಪ್ಲ್ಯಾನಲ್ಲಿದ್ದರು, ಅಮ್ಮ ಮತ್ತು ನನ್ನ ತಮ್ಮ. ನಾನು ಹೇಳಿದೆ ಇಲ್ಲ ಸಂಡೇ ಹೋಗೋಣ, ಮಂಡೇ ನಮ್ಮ ಆ್ಯನಿವರ್ಸರಿ ಇದೆ, ಸೊ ಅದನ್ನು ಮುಗಿಸ್ಕೊಂಡು ನೀವು ವಾಪಸ್ ಬರೋರಂತೆ, ಹೇಗೂ ನೀವು ಇದ್ದಂಗೆ ಆಗುತ್ತೆ. ನನ್ನ ಬಿಟ್ಬಿಟ್ಟು ಬಂದರೆ ಅದಾದಮೇಲೆ ನಾನು ಇನ್ನು 2 months ಎಲ್ಲೂ ಓಡಾಡೋಕ್ಕಾಗಲ್ಲ. ಡೆಲಿವರಿನ ಮುಗಿಸ್ಕೊಂಡೇ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಇವರು ಆ ಸೆಲೆಬ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನನಗೂ ಒಂಥರ ಖುಷಿ ಆಗುತ್ತೆ ಅಂದ್ಬಿಟ್ಟು ಹಿಂಸೆ ಮಾಡಿ ನಾನು ಅವ್ರಿಗೆ ಆ್ಯನಿವರ್ಸರಿ ಇದ್ದು ಮುಗಿಸ್ಕೊಂಡು ಹೋಗಲೇಬೇಕು ಅಂತ ಹಠ ಮಾಡಿ ಉಳಿಸ್ಕೊಂಡಿದ್ದೀನಿ. ಸೊ ಎಲ್ಲರೂ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಸೆಲೆಬ್ರೇಷನ್ನು, ಡಿನ್ನರು ವಿತ್ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿದ್ದೆ. ಇದೇ ಥರ ಆಗಬೇಕು ಅಂತ ನಿಜವಾಗ್ಲೂ ಪ್ಲ್ಯಾನ್ ಮಾಡಿರಲಿಲ್ಲ. ಯಾವಾಗಲೂ ಅಷ್ಟೇ ಅನ್ಪ್ಲ್ಯಾನ್ಡ್ ಥಿಂಗ್ಸೇ ಸಕ್ಸಸ್ ಆಗೋದು. ಸೊ ಸೆಲೆಬ್ರೇಷನ್ನ ಮುಗಿಸ್ಕೊಂಡು ಅವಳು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು. ಆಟ ಆಡಿಸ್ಕೊಂಡು ಈಗ ಮನೆಗೆ ಬಂದ್ವಿ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ತುಂಬಾ ಖುಷಿ ಆಯಿತು. ಅದರಲ್ಲೂ ಇವಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಅಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ಮ್ಯೂಸಿಕ್ ಎಲ್ಲನೂ ಹಾಕ್ಕೊಂಡಿದ್ರಲ್ಲ, ಹಾಗಾಗಿ ಎಲ್ಲರಿಗಿಂತ ಜಾಸ್ತಿ ಇವಳೇ ಎಂಜಾಯ್ ಮಾಡಿದ್ದು. ಎಲ್ಲಿ ಹೋದ್ರೂ ಅಷ್ಟೇ ಹ್ಯಾಪಿ ಕಿಡ್ ಅವಳು. ನಂಗೆ ತುಂಬ ಖುಷಿ ಆಯಿತು. ಪ್ರತಿ ಸಲ ಸೆಲೆಬ್ರೇಷನ್ಗೆ ಇಲ್ಲ ಅತ್ತೆ ಮಾವ ಇರ್ತಾಯಿದ್ರು, ಇಲ್ಲ ಅಪ್ಪ ಅಮ್ಮ ಇರ್ತಾಯಿದ್ರು. ಈ ಸಲ ಎರಡೂ ಫ್ಯಾಮಿಲಿ ಕೂಡ ಇದ್ದರು, ಹಾಗೆ ನಮ್ಮ ಆಂಟಿಯವರೆಲ್ಲ ಬಂದಿದ್ರಲ್ಲ. ಸೊ ಐ ಲವ್ ಸೆಲೆಬ್ರೇಷನ್ಸ್, ದಟ್ ಟು ವಿತ್ ಫ್ಯಾಮಿಲಿ. ಸೊ ತುಂಬ ಖುಷಿ ಆಯಿತು. ಸೆಲೆಬ್ರೇಷನ್ ಕಂಟಿನ್ಯೂಸ್. ಸಿ ಯು ಟುಮಾರೋ. ಸೊ ಆ್ಯಕ್ಚುಲಿ ಆ್ಯನಿವರ್ಸರಿ ಇರೋದು ಇವತ್ತು, ಸೆಲೆಬ್ರೇಷನ್ ಎಲ್ಲ ನೆನ್ನೆನೇ ಮುಗ್ದೋಯ್ತಲ್ಲ, ಅದಕ್ಕೆ ಅಮ್ಮ ಅವರು ಕೂಡ ಬೇಗ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಹಂಗೆ ಕೈವಾರ ಕೈಲಾಸಗಿರಿ ಎಲ್ಲ ನೋಡಿಕೊಂಡು ಊರಿಗೆ ಹೊರಡ್ತೀವಿ ಅಂದರು. ಸರಿ ಅಂತ ಅಂದ್ಬಿಟ್ಟು ಅವರು ಹೊರಟರು. ಹೆಂಗೋ ಸೆಲೆಬ್ರೇಷನ್ ಆಗೋವರೆಗೂ ಇದ್ರಲ್ಲ ಆ್ಯನಿವರ್ಸರಿಗೆ, ಅದೇ ಖುಷಿ ಆಯಿತು ನನಗೆ. ಇವತ್ತು ಏನಿಲ್ಲ, ಸೆಲೆಬ್ರೇಷನ್ಸ್ ಎಲ್ಲ ನೆನ್ನೆನೇ ಮುಗ್ದಿದ್ರಿಂದ ಜಸ್ಟ್ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ ಅಷ್ಟೇ. ಅದಾದಮೇಲೆ ನಾನು ನೆನ್ನೆ ತಂದಿದ್ನಲ್ಲ ಗಿಫ್ಟು, ಅದನ್ನು ಇವಾಗ ಕೊಡ್ತಾ ಇದ್ದೀನಿ. ಕಣ್ಮುಚ್ಚಿ, ಕಣ್ಬಿಡಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಮಾಡಿರ. ವಾವ್ ಅನ್ಚಿನ. ಓಹೋ, ವಾಚ್ ವಿತ್ ಗ್ರೀನ್ ಕಲರ್ ಲೈನ್, my favorite color. It's a couple watch. First ನಾನು ಹಾಕ್ತೀನಿ. Thank you. Take the time. ಇಲ್ಲಿ ಒಂದು ಸೆಂಟ್ರಲ್ಲಿ 4th ಆ್ಯನಿವರ್ಸರಿ. ಇದಕ್ಕಂತಾನೆ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೆ. ಆಕ್ಚುಲಿ ಕಪಲ್ ವಾಚ್ ತಗೋಬೇಕು ಅಂತಾನೆ, ಅದಕ್ಕೋಸ್ಕರ ಅಂತ ದುಡ್ಡೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ಸೊ ನೆನ್ನೆ ತರಬೇಕು ಅನ್ಕೊಂಡು ತಗೊಬಂದೆ. ಚೆನ್ನಾಗಿದ್ಯಾ? ಆಯ್ತಾ ಸರ್ಪ್ರೈಸು? ಚೆನ್ನಾಗಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಾಚ್ ಅಂತ. ಆಕ್ಚುಲಿ ನೀರಂತಾನೆ ಹಸ್ಬೆಂಡ್ಗಳಿಗೇನೆ ಸರ್ಪ್ರೈಸ್ ಕೊಡಬೇಕು ಅಂತ ಅವ್ರಿಗೆಲ್ಲ ಪ್ಲಾನ್ ಮಾಡೋಕ್ಕಾಗಲ್ಲ. ಏನು ಗಿಫ್ಟ್ ಬೇಕಂತ ನನ್ನ ಕೇಳಿದ್ರು. ಸೊ ನನ್ಗೇನು ಬೇಕು ಅಂತ ನಾನೇ ಕೇಳಿ ಕೊಡ್ಸ್ಕೊಂಡಿದ್ದೀನಿ. ಸೊ ಇವ್ರು ಕೊಟ್ಟಿರೋ ಗಿಫ್ಟನ್ನ ಕೈಯಲ್ಲೆಲ್ಲ ತೋರ್ಸೋಕ್ಕಾಗಲ್ಲ, ನಾವೇ ಅಲ್ಲಿಗೆ ಹೋಗಬೇಕು. ಸೊ ಇವಾಗ ತೋರಿಸ್ತೀನಿ. ಇದೇ ನೋಡಿ ಅವ್ರು ನನಗೆ ಆ್ಯನಿವರ್ಸರಿಗೆ ಕೊಡಿಸಿದಂಥ ಗಿಫ್ಟು. ಏನು ಬೇಕು ಅಂತ ಕೇಳಿದ್ರು. ಆ್ಯಕ್ಚುಲಿ ನಾನು ಬೀರು ಬೇಕು ಅಂತ ಕೇಳ್ಕೊಂಡೆ. ಲಾಸ್ಟ್ ಇಯರ್ ನನಗೆ ಓಲೆ ಜುಮ್ಕಿ ಕೊಡಿಸಿದ್ರು. ಈ ಸಲ ನನಗೆ ಸುಮ್ಮನೆ ಏನು ತಗೋಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಯಾವ್ದು ನೆಸೆಸರಿ ಇರುತ್ತೋ ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ಈ ಬೀರುವನ್ನು ತಗೊಂಡೆ. ತುಂಬಾನೇ ದೊಡ್ಡದಾಗಿದೆ, ತುಂಬಾನೇ ಚೆನ್ನಾಗಿದೆ. ನಮ್ಮತ್ತೆ ಈಗ ಬೀರುಗೆ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಸೊ ಒಡವೆ ದುಡ್ಡು ಎಲ್ಲ ಇಡೋದ್ರಿಂದ ಫಸ್ಟ್ಗೆ ಲಾಕರಿಗೆ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ದವ್ರು ಅನ್ಕೊಳ್ಬಹುದು ಬೀರಿಗೂ ಕೂಡ ಈ ರೇಂಜ್ಗೆ ಪೂಜೆ ಮಾಡ್ತಾರ ಅಂತ. ನನಗೂ ಹಾಗೆ ಅನಿಸಿದ್ದು. ಬಟ್ ಒಬ್ಬೊಬ್ರು ಸೆಂಟಿಮೆಂಟ್ ಒಂದೊಂದು ಥರ ಇರುತ್ತೆ. ಫಸ್ಟ್ ಒಂದು ದೇವ್ರ ಫೋಟೋವನ್ನ ಇಟ್ಬಿಟ್ಟು ಅಲ್ಲಿ ಲಾಕರಲ್ಲಿ ಪೂಜೆ ಮಾಡ್ತಾ ಇದ್ದಾರೆ.
ಸುಮ್ಮನೆ ಗಿಫ್ಟ್ಸು ಅಂತ ಏನೇನೋ ತಗೊಳ್ಳೋದಕ್ಕಿಂತ ಯಾವ್ದು ಬೇಕೋ ಅದನ್ನ ತಗೊಂಡ್ರೆ ಅಟ್ಲೀಸ್ಟ್ ಯೂಸ್ ಆಗುತ್ತೆ ಅಂತ ಅನ್ಸಿ ಈ ಸಲ ನನ್ಗೇನ್ ಬೇಕಿತ್ತೋ ಅದನ್ನ ತಗೊಂಡಿದೀನಿ. ಸೊ ನೆಕ್ಸ್ಟ್ ಇಯರ್ ನೋಡೋಣ. ಈಗ ಪಾಪು ಒಡವೆಗಳನ್ನ ಫಸ್ಟ್ ಅವಳ ಕೈಯಲ್ಲೇ ಇಡಿಸ್ತಾ ಇದ್ದಾರೆ ಬೀರುಗೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆನಿವರ್ಸರಿ ಅಂತ ಇವತ್ತು ಮಾಡಿದಷ್ಟೇನೆ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದೆ. ಗಿಫ್ಟ್ ತಂದಿರೋದನ್ನ ಕೊಟ್ಟೆ ಅಷ್ಟೇ. ಸೊ ಸೆಲೆಬ್ರೇಷನ್ ನಿನ್ನೆಯಿಂದ ನೋಡಿದ್ರೇನು ತುಂಬಾ ಚೆನ್ನಾಗಾಯ್ತು. ಅದು ಅಲ್ಲದೆ ಎಲ್ಲರೂ ಇದ್ದಿದ್ದು ನನ್ಗಂತೂ ತುಂಬಾನೇ ಖುಷಿನೂ ಆಯ್ತು. ಸೊ 4th ಇಯರ್ ಆನಿವರ್ಸರಿ ಈ ರೀತಿನಲ್ಲಿತ್ತು. ಇನ್ನು 5th ಇಯರ್ ಆನಿವರ್ಸರಿಗೆ ನಾವು 4 ಜನ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದಾಗಿತ್ತು ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.